ಸುಮಲತಾ ಅಂಬರೀಶ್ ಅವರ ರಾಜಕೀಯ ನಿರ್ಧಾರ ಅಂದರೆ ಮುಂದಕ್ಕೇನು ಅನ್ನುವಂಥ ವಿಚಾರ ಇವತ್ತು ತಿಳಿಯುವಂಥ ಸಾಧ್ಯತೆ ಇದೆ. ಸುದ್ದಿಗೋಷ್ಠಿಗೆ ಕ್ಷಣಗಣನೆ ಶುರುವಾಗಿದೆ. ಸ್ವಲ್ಪ ಹೊತ್ತಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅದಕ್ಕೂ ಮುಂಚಿತವಾಗಿ ಅವರು ಸದ್ಯ ದೇವಸ್ಥಾನಕ್ಕೆ ಭೇಟಿ ನೀಡೋರಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡಬಹುದು. ಅವರು ದೇವಸ್ಥಾನಕ್ಕೆ ತೆರಳುತ್ತಾ ಇರುವಂಥ ದೃಶ್ಯವನ್ನು, ಕಾಳಿಕಾಂಬ ದೇವಸ್ಥಾನ, ಅಲ್ಲಿ ಪೂಜೆ ಸಲ್ಲಿಸಿದ ನಂತರ ತಮ್ಮ ನಿರ್ಧಾರವನ್ನು ಪ್ರಕಟಿಸೋದಕ್ಕಿದ್ದಾರೆ. ಇನ್ನು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈ ಬಗ್ಗೆ ಆಗಲೇ ಮಾತನಾಡಿದರು. ಪ್ರಮುಖವಾಗಿ JP ನಡ್ಡಾ ಅವ್ರ ಜೊತೆಗೆಲ್ಲ ಮಾತುಕತೆ ಆಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸುಮಲತಾ ಅಂಬರೀಶ್ ಅವರು ಬರ್ತಾ ಇರುವಂಥ ದೃಶ್ಯವನ್ನು ಅವರ ಬೆಂಬಲಿಗರೆಲ್ಲ ಬಂದು ಸೇರ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. ಒಟ್ಟಲ್ಲಿ ಸುಮಲತಾ ಅಂಬರೀಶ್ ಅವರ ರಾಜಕೀಯ ನಿರ್ಧಾರದ ಬಗ್ಗೆ ಸಹಜ ಕುತೂಹಲ. ಯಾಕಂತಂದರೆ ಒಬ್ಬರು MP ಆಗಿ ಅವರು ಯಾವ ಪಕ್ಷಕ್ಕೆ ಹೋಗ್ತಾರೆ, ಅದು ಎಲೆಕ್ಷನ್, ವಿಧಾನಸಭಾ ಎಲೆಕ್ಷನ್ ಬಂದಿರೋದ್ರಿಂದ, ಮತ್ತು ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಪ್ರಭಾವ ಸುಮಲತಾ ಅಂಬರೀಶ್ ಅವರಿಗಿದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾಕಂತಂದ್ರೆ ಅಂಬರೀಶ್ ಅವರ ಕಾರಣಕ್ಕಾಗಿ, ಅಂಬರೀಶ್ ಅವರು 3 ಬಾರಿ ಲೋಕಸಭೆಯನ್ನು ಪ್ರತಿನಿಧಿಸಿದವರು, ಶಾಸಕರು ಆಗಿದ್ದಂಥವರು, ಆ ಎಲ್ಲ ಕಾರಣಕ್ಕಾಗಿ ಮಂತ್ರಿ ಆಗಿದ್ದಂಥವರು, ಆ ಎಲ್ಲ ಕಾರಣಕ್ಕಾಗಿ ಅವರದೇ ಆದಂಥ ಒಂದು ಅಭಿಮಾನಿ ವರ್ಗ ಇದೆ. ಮತ್ತು ಸುಮಲತಾ ಅಂಬರೀಶ್ ಅವರನ್ನು ಅಂಬರೀಶ್ ಅವರ ರೀತಿಯಲ್ಲೇ 2019ರಲ್ಲಿ ಮಂಡ್ಯದ ಜನ ರಿಸೀವ್ ಮಾಡಿಕೊಂಡಿದ್ರು. ನಮ್ಮ ಮನೆಯ ಸೊಸೆ ಅನ್ನೋ ರೀತಿಯಲ್ಲಿ ರಿಸೀವ್ ಮಾಡಿ ಅವರನ್ನು ಗೆಲ್ಲಿಸಿ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ರು. ಆ ಎಲ್ಲ ಕಾರಣಕ್ಕಾಗಿ ಮಂಡ್ಯ ಭಾಗ ಏನಿದೆ, ಆ ಭಾಗದಲ್ಲಿ ಸುಮಲತಾ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ದೊಡ್ಡ ಬದಲಾವಣೆಗಳೇ ಕಾರಣ ಆಗದಿದ್ರೂ ಕೂಡ ಒಂದಿಷ್ಟು ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ನಾನು ಆಗಲೇ ಹೇಳಿದೆ, ಸುಮಲತಾ ಅಂಬರೀಶ್ ಅವರು 2019ರಲ್ಲಿ ಇದ್ದಂಥ ಪರಿಸ್ಥಿತಿ ಏನಿತ್ತು ಅದು ಬದಲಾಗಿದೆ, ಒಂದಿಷ್ಟು ಬದಲಾಗಿದೆ. ಕಾವೇರಿಯಲ್ಲಿ ಸಾಕಷ್ಟು ನೀರು ಹರಿದಿದೆ ಅನ್ನೋದನ್ನು ಆಗಲೇ ಹೇಳಿದೆ ನಾನು. ಅದೇ ಸ್ಥಿತಿ ಇದೆ ಮಂಡ್ಯದಲ್ಲಿ. ಯಾಕಂತಂದರೆ ಮೊದಲಿನ ಜನಪ್ರಿಯತೆ, ಮೊದಲಿನ ಆ ಅನುಕಂಪದ ಅಲೆ ಅದೆಲ್ಲ ಈಗ ಇಲ್ಲ. ಈಗ ವಾಸ್ತವ ಏನು, ಸುಮಲತಾ ಅಂಬರೀಶ್ ಅವರು MP ಆಗಿ ಏನು ಮಾಡಿದರು, ಅಥವಾ ಅವರ ನಡೆ ನುಡಿ ಒಬ್ಬ ಸಂಸದೆಯಾಗಿ ಯಾವ ರೀತಿ ಇತ್ತು, ಎಲ್ಲವನ್ನ ಕೂಡ ಮಂಡ್ಯದ ಜನ ಅಳೆದಿದ್ದಾರೆ, ಅಳೆದು ತೂಗಿದ್ದಾರೆ. ಯಾಕಂತಂದ್ರೆ ಬಹಳ ಬುದ್ಧಿವಂತರಿದ್ದಾರೆ ರಾಜಕೀಯವಾಗಿ ಜನ, ರಾಜಕೀಯ ಪ್ರಜ್ಞೆ ಬಹಳ ಚೆನ್ನಾಗಿದೆ ಮಂಡ್ಯ ಭಾಗದ ಜನರಿಗೆ. ಆ ಕಾರಣಕ್ಕಾಗಿ ಸುಮಲತಾ ಅವರು ಈಗ ತೆಗೆದುಕೊಳ್ಳುವಂಥ ನಿರ್ಧಾರವನ್ನ ಕೂಡ ಅಷ್ಟೇ ಕುತೂಹಲದ ಕಣ್ಣಿನಿಂದ ಮಂಡ್ಯದ ಜನ ನೋಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂಥ ದೃಶ್ಯ, ಸುಮಲತಾ ಅಂಬರೀಶ್ ಅವರು ಪೂಜೆ ಸಲ್ಲಿಸಿದ ನಂತರ ನಿರ್ಧಾರ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿದೆ. ಆ ನಂತರ ಒಂದು ಸುದ್ದಿಗೋಷ್ಠಿ ನಡೆಸಿ, ವಿವರವಾದಂಥ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ ಸುಮಲತಾ ಅಂಬರೀಶ್ ಅವರು. ಯಾಕಂತಂದರೆ ಯಾಕೆ BJPಯನ್ನೇ ಆಯ್ಕೆ ಮಾಡಿಕೊಂಡ್ರು, ಅದು ಆಯ್ಕೆನ ಅನಿವಾರ್ಯನ, ಬಹಳ ಮುಖ್ಯ. ಅದು ಆಯ್ಕೆ ಅಂತಂದರೆ ನಾನು ಬಯಸಿ ಸೇರೋದು, ಅನಿವಾರ್ಯ ಅಂತಂದರೆ ಆಪ್ಷನ್ ಇಲ್ಲದೆ ಸೇರೋದು. ಇದರಲ್ಲಿ ಎರಡರಲ್ಲಿ ಯಾವುದು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಪ್ರಶ್ನೆಗೆ ಸಹಜವಾಗಿ ಉತ್ತರ ಬಹಳ ಮುಖ್ಯವಾಗಿ ಬೇಕಾಗಿರೋದು. ಯಾಕಂತಂದರೆ ಸುಮಲತಾ ಅವರ ಆಯ್ಕೆ BJP ಆಗಿದ್ದಿದ್ದರೆ, ಅಥವಾ ತತ್ವ ಸಿದ್ಧಾಂತ ಆ ರೀತಿ ನಾನು ಬರ್ತಾ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ಆಗಿದ್ದರೆ ಅದು ಬೇರೆ, ಅನಿವಾರ್ಯತೆಯ ಕಾರಣಕ್ಕಾಗಿ ಬರ್ತಾ ಇದ್ದಾರೆ ಅಂತಂದರೆ ಬೇರೆ. ನೋಡ್ತಾ ಇದ್ದೀರಿ, ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಸುಮಲತಾ ಅಂಬರೀಶ್ ಅವರು ಪೂಜೆ ಸಲ್ಲಿಸೋದಕ್ಕೋಸ್ಕರ. ಕಾಳಿಕಾಂಬ ತಾಯಿಗೆ ಪೂಜೆಯನ್ನು ಸಲ್ಲಿಸಿದ ಬಳಿಕ ಅವರು ಮತ್ತೆ ಸುದ್ದಿಗೋಷ್ಠಿ ನಡೆಯುವಂಥ ಸ್ಥಳಕ್ಕೆ ತೆರಳುತ್ತಾರೆ. ಅವರ ಬೆಂಬಲಿಗರನ್ನು ಕೂಡ ಸ್ಕ್ರೀನಲ್ಲಿ ಗಮನಿಸಬಹುದು. ಪೂಜೆ ಸಲ್ಲಿಸುವ ದೃಶ್ಯಗಳನ್ನು ಗಮನಿಸ್ತಾರೆ. ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದು ನಿರ್ಧಾರ ಸುಮಲತಾ ಅಂಬರೀಶ್ ಅವರದು. ಏನು, ಎತ್ತ, ಯಾವ ಪಕ್ಷ, ಇದೆಲ್ಲವನ್ನ ಕೂಡ ತಿಳಿಸೋ ಸಾಧ್ಯತೆ. ಅಭಿಷೇಕ್ ಆರೋಗ್ಯ ಪದ್ಮಭೂಷಣ ಸರ್ವ ಪಾಪ ವಿನಾಶನ ಸರ್ವಭೂತಾಯ Ragnajan man, Vikrujan man, Shukrujan man, Sridharan man, Sivikrujan man, Dhanyarakshman man, Dhanarakshman man, Dhairarakshman man, Shobhakshman Chandian man, Chamundan man, Durgan man, Dunduban man, Rajarajesh man, Brahmaswarupan man, Shakti Swarupan man,
आदिस्वरूपेण सर्वालंकारपुरुषे कारकात्म्यां पुष्पार्चने गदा कुंकुमार्चने दुर्गायन्मा दारिशमनेन्मा दुरितज्ञेन्मा दुरासुरान्मा लक्ष्मीन्मा विद्यायन्मा महाविद्यायन्मा सरितायन्मा पुष्पायन्मा सदायन्मा ध्रुवायन्मा महारात्रायन्मा मातुरयन्मा सरस्वतीयन्मा शिवायन्मा श्रीधरायन्मा शाम्भवेन्मा भूतायन्मा तामसेन्मा नेतायन्मा दार्घ्यन्मा कार्घ्यन्मा नारायन्मा करायन्मा ब्राह्मणन्मा वीणाधरायन्मा प्राणयन्मा हंसवासिन्मा त्रिशूलन्मा सहस्रयन्मा ईशयन्मा त्रयन्मा तेजमायन्मा शुभायन्मा शङ्किन्यन्मा चक्रयन्मा घोरायन्मा करारयन्मा मालिन्यन्मा मत्स्यन्मा महेश्वरन्मा महेश्वासयन्मा महिषज्ञयन्मा मधुवतायन्मा नीलायन्मा भास्वराम्बायन्मा पीताम्बरयन्मा पीतायन्मा कौमारयन्मा विवरस्तयन्मा रजनयन्मा राधिकयन्मा गदिनयन्मा घण्टयन्मा प्रभायन्मा शम्भग्नयन्मा शुभगायन्मा निशुम्भप्रणयन्मा कामाक्षयन्मा कन्यायन्मा रक्तबीजनिपातनयन्मा सहस्रवदनयन्मा सन्ध्यायन्मा साक्षिण्यन्मा शाङ्कर्यन्मा धृतयन्मा भार्गवयन्मा वारुण्यन्मा विद्यायन्मा धरायन्मा धरस्वगायत्रयन्मा गङ्गायन्मा गीतगणस्वयन्मा चन्द्रमयन्मा चार्मङ्गयन्मा चन्दनप्रियन्मा जननयन्मा जाह्नयन्मा जातायन्मा हरिहरप्रियन्मा वज्रहस्तयन्मा वरारोहयन्मा सर्वसिद्ध्यन्मा वरविद्यन्मा श्रीकालिका देवताभ्यन्मा पुष्पार्चनता कुंकुमार्चनेगा ಅದು ಪ್ರದಕ್ಷಿಣೆ ಹಾಕಿ ಹೂ ವಾಪಸ್ ಹಲೋ ಹಾಂ ಅಮ್ಮ ನಮಸ್ಕಾರ ಅಮ್ಮ ಚೆನ್ನಾಗಿರ್ಲಿಕ್ಕೆ ದೇವರು ಸಾಯಿಸಾಗಬೇಕು ಚೆನ್ನಾಗಿ ಕುಂಕುಮ ಕೊಟ್ಬಿಡಿ. ಬಂದು ಕುಂಕುಮ ಅರ್ಚನೆ ಕೊಡಿ. ಹೂ ಹಾಕಿದೆ. ಹೂ ಹಾಕಿದೆ. ನಮಸ್ಕಾರ ಮಾಡ್ಬಿಡಿ. ಬರ್ಬೋದು. ಹಾಂ ಆಗುತ್ತೆ. ಹಾಂ ಸರಿ ಆಗುತ್ತೆ. ಸ್ವಲ್ಪ ಕಾಲು ಮೇಲೆ ಕೆತ್ತು. ಆಯ್ತು. ಹೂ ಎಷ್ಟು
ನೋಡ್ತಾ ಇದ್ದೀರಿ, ಶಕ್ತಿ ಸ್ವರೂಪಿ ಕಾಳಿಕಾಂಬೆಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಸುಮಲತಾ ಅಂಬರೀಶ್ ಅವರು ಈಗ ದೇವಸ್ಥಾನಕ್ಕೆ ಸುತ್ತು ಬರ್ತಾ ಇರೋದನ್ನು ಕೂಡ ಗಮನಿಸಬಹುದು. ಆ ನಂತರ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ನಿರ್ಧಾರ ಪ್ರಕಟವಾಗತ್ತೆ. ಆ ನಿರ್ಧಾರದ ಬಗ್ಗೆ ಸಹಜ ಕುತೂಹಲ ಈಗ ಮನೆ ಮಾಡ್ತಾ ಇದೆ. ಏನು ನಿರ್ಧಾರ ಸುಮಲತಾ ಅಂಬರೀಶ್ ಅವ್ರದ್ದು ಅನ್ನೋದರ ಬಗ್ಗೆ ಸಹಜವಾಗಿ ಕುತೂಹಲ ಇದ್ದೇ ಇದೆ. ಸುಮಲತಾ ಅಂಬರೀಶ್ ಅವರು ತೆಗೆದುಕೊಳ್ಳುವಂಥ ನಿರ್ಧಾರ ಮಂಡ್ಯ ಜಿಲ್ಲೆಯ ರಾಜಕಾರಣದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಯಾಕಂತಂದರೆ ಮಂಡ್ಯ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅಲ್ಲಿ BJP ಇರೋದು ಒಂದರಲ್ಲೂ ಮಾತ್ರ, ಅದು ಕೂಡ ಬೈ ಎಲೆಕ್ಷನ್ನಲ್ಲಷ್ಟೇ ಗೆದ್ದಿರೋದು KR ಪೇಟೆ. ಅಲ್ಲಿನ ಶಾಸಕರು ಕೂಡ ಇವತ್ತೋ ನಾಳೆನೋ ಅಂತ ದಿನ ಗಣನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಜಂಪ್ ಆಗೋದಕ್ಕೆ ಅನ್ನುವಂಥ ಮಾಹಿತಿ ಇರೋದ್ರಿಂದ. ಸೊ ಮುಂದಿನ ನಿರ್ಧಾರಗಳು ಸುಮಲತಾ ಅಂಬರೀಶ್ ಅವರು BJPಗೆ ಬಂದ ನಂತರ ಮುಂದೆ ಆಗುವಂಥ ಪರಿಣಾಮಗಳ ಬಗ್ಗೆಯೂ ಕೂಡ ಚರ್ಚೆಗಳು ಶುರುವಾಗಿದೆ. ಕಾಂಗ್ರೆಸ್ಸು, JDS ಮತ್ತು BJP ತಮ್ಮದೇ ಆದಂಥ ಲೆಕ್ಕಾಚಾರವನ್ನು ಕೂಡ ಹಾಕ್ಕೊಳ್ತಾ ಇದೆ. ಸುಮಲತಾ ಆಗಮನ BJPಗೆ ಎಷ್ಟರ ಮಟ್ಟಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಒಂದು ರಾಜಕೀಯವಾಗಿ ನಾವು ಗಮನಿಸಬೇಕಾಗಿರೋದು, ಒಬ್ಬ ವ್ಯಕ್ತಿ ಒಂದು ಪಕ್ಷಕ್ಕೆ ಬಂದ ಕೂಡಲೇ ಭಾಳ ದೊಡ್ಡ ಬದಲಾವಣೆಗಳನ್ನು ತರೋದಕ್ಕೇನು ಸಾಧ್ಯ ಇಲ್ಲ. ಆದರೆ ಒಂದಿಷ್ಟು ಪಕ್ಷ ಸಂಘಟನೆಯ ಕೆಲಸಗಳು ಸಾಧ್ಯವಾಗಬಹುದು. ಯಾಕಂತಂದರೆ ಮಂಡ್ಯ ಜಿಲ್ಲೆ BJPಯ ಪಾಲಿಗೆ ಡ್ರೈ ನೆಲ ಅಂತ ಕರೆಯಲ್ಪಡುವಂಥ ಜಿಲ್ಲೆ. ಅಲ್ಲಿ ಕಮಲ ಅರಳೋದಕ್ಕೆ ಪೂರಕವಾದಂಥ ವಾತಾವರಣ ಇರಲಿಲ್ಲ. ಯಾಕಂತಂದರೆ ಒಂದು ವರ್ಚಸ್ವಿ ನಾಯಕರ ಕೊರತೆ ಇತ್ತು. ಈ ಹಿಂದಿನ ಹಲವು ಎಲೆಕ್ಷನ್ಗಳ ಸಂದರ್ಭದಲ್ಲಿ BJPಗೆ ಬರೋರು, ಒಂದು ಎಲೆಕ್ಷನ್ ಇರೋರು, ಆನಂತರ ಎದ್ದು ಹೋಗೋರು. ಸೊ ಆ ಸ್ಥಿತಿ ಮಂಡ್ಯದಲ್ಲಿ ಇದ್ದಿದ್ದರಿಂದ ಭಾಳ ಜನ BJPಗೆ ಬಂದು ವಾಪಸ್ ಹೋದಂಥವ್ರು ಇವತ್ತು JDSನಲ್ಲೋ ಕಾಂಗ್ರೆಸ್ನಲ್ಲೋ ಪ್ರಮುಖ ನಾಯಕರು ಅಂತ ಅನಿಸ್ಕೊಂಡಿದ್ದಾರೆ. ಸೊ ಆ ಎಲ್ಲ ಕಾರಣಕ್ಕಾಗಿ BJPಗೆ ಒಂದು ಗಟ್ಟಿ ನಾಯಕತ್ವದ ಅಗತ್ಯ ಇದೆ. ಆ ಭಾಗದಲ್ಲಿ BJP ಬೆಳೀಬೇಕು ಅಂತಾದರೆ ಮತ್ತು ಕಾರ್ಯಕರ್ತರನ್ನು ಕೂಡ ಬೆಳೆಸಬೇಕಾದಂಥ ಅಗತ್ಯ ಇದೆ. ಅದೆಲ್ಲ ಕಾರಣಕ್ಕಾಗಿ BJP ವರ್ಕೌಟ್ ಮಾಡ್ಕೊಳ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಒಂದಿಷ್ಟು ವರ್ಚಸ್ವಿ ನಾಯಕರನ್ನು ಕರೆತಂದು ಅವರ ಹೆಸರು, ಅವರ ವರ್ಚಸ್ಸು, ಅವರ ಸಾಮರ್ಥ್ಯ ಇದನ್ನು ಪಕ್ಷಕ್ಕಾಗಿ ಬಳಸ್ಕೊಳ್ಬೇಕು. ಆ ಮೂಲಕ BJP ಅಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲುವಂತಾಗಬೇಕು ಅಂತ BJP ಈಗ ಒಂದು ಸೀಟ್ ಇರುವಂತ BJP ಸಡನ್ ಪೂಜೆ ಏನ್ ಸಲ್ಲಿಸ್ತಾರೆ ದೇವರಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊಂಡು. ಅಲ್ಲ, ಯಾರ ಹೆಸರಲ್ಲಿ ಪೂಜೆ ಸಲ್ಲಿಸಿದ್ರಿ, ಏನಂತ ಬೇಡ್ಕೊಂಡ್ರಿ ಮೇಡಮ್? ಅದನ್ನೆಲ್ಲ ಹೇಳಕ್ಕಾಗತ್ತೆ. ಪೂಜೆ ಏನಂತ ಬೇಡ್ಕೊಂಡಿದ್ವಿ ಅಂತ. ಪೂಜೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ. ಇಲ್ಲ, ಅಂಬರೀಶ್ ಅವರು ಇದ್ದಾಗಲೂ ಕೂಡ ಸಾಕಷ್ಟು ಬಾರಿ ಭೇಟಿಯನ್ನ ನೀಡಿದ್ರಿ, ದೇವರಿಗೆ ಹರಕೆಯನ್ನ ಸಲ್ಲಿಸಿದ್ರಿ, ತಮ್ಮ ಚುನಾವಣೆ ಸಂದರ್ಭದಲ್ಲೂ ಕೂಡ ಪೂಜೆ ಸಲ್ಲಿಸಿದ್ರಿ. ಈಗ ಹೇಗಿತ್ತು ಮೇಡಮ್ ಇವತ್ತು? ಏನೇ ಒಂದು ಹೆಜ್ಜೆ ಇಡಬೇಕಾದ್ರೆ ನಾವು ನಂಬಿರೋ ದೇವರ ಹತ್ರ ಬಂದು ನಾವು ಒಂದು ಆಶೀರ್ವಾದ ಕೇಳ್ಕೊಂಡು ಹೋಗೋದು ಅಷ್ಟೇ. ಅದಕ್ಕಿಂತ ಏನು ಹೆಚ್ಚಾಗೇನಿಲ್ಲ. ಓಕೆ, ಈಗ ತುಂಬಾ ನಂಬಿಕೆ ಇಡುವಂತಹ ದೇವರು ಕಾಳಿಕಾಂಬಾ ತಾಯಿ ಸಾಕಷ್ಟು ಬಾರಿ ಸಾಕಷ್ಟು ಆಶೀರ್ವಾದ ಮಾಡಿದಾಳೆ ತಾಯಿ ನಮಗೆ. ಅದು ಅಂಬರೀಷ್ ಅವರ ಚುನಾವಣೆ, ಈಗ ನನ್ನ ಚುನಾವಣೆ ಅಲ್ಲ. 2013 ಅಂಬರೀಷ್ ಅವರ ಚುನಾವಣೆ, ಅದಕ್ಕೆ ಮೊದಲು ಅವ್ರ ಚುನಾವಣೆಗಳಲ್ಲಿ ಯಾವುದೇ ಒಂದು ನಾವು ಹೊಸ ಹೆಜ್ಜೆ ಇಡುವಾಗ ಈಗ ಕಾಳಿಕಾಂಬಾ ದೇವಿ ದೇವಸ್ಥಾನಕ್ಕೆ ಬಂದು ನಾವು ಆಶೀರ್ವಾದವನ್ನು ಪಡೆದು ಹೋಗಿದ್ವಿ. ಅಂದ್ರೆ ಮೇಡಮ್ ಇವತ್ತು ಪೂಜೆ ಸಲ್ಲಿಸಿದ್ದು ಹೊಸ ಹೆಜ್ಜೆ ಇಡ್ಲಿಕ್ಕೆ? ಖಂಡಿತ ಹೊಸ ಹೆಜ್ಜೆ ಇಡ್ಲಿ. ಎಲ್ಲ ಒಳ್ಳೇದೇ ಆಗುತ್ತೆ, ಬನ್ನಿ. ಶುಭ ಆಗುತ್ತೆ ಅಂತ. ಶುಭ ಆಗುತ್ತೆ. ಆಗ್ಬೋದು ಮೇಡಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸುದ್ದಿಗೋಷ್ಠಿಗೆ ಬರ್ತೀವಿ. ಥ್ಯಾಂಕ್ ಯು. ನಡ್ರಿ, ಹಿಡ್ಕೊ. ಅಲ್ಲಿಗೆ ಮೆಸೇಜ್ ಕ್ಲಿಯರ್ ಇದೆ. ಹೊಸ ಹೆಜ್ಜೆ ಇಡ್ತಾ ಇದ್ದೀನಿ ಅನ್ನೋದನ್ನು ಸ್ಪಷ್ಟವಾಗಿ ಸುಮಲತಾ ಅಂಬರೀಶ್ ಸುದ್ದಿಗಾರರ ಮುಂದೆ ಹೇಳಿದ್ದಾರೆ. ನಾನು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ ಅಂತ ಸ್ಪಷ್ಟವಾಗಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದನ್ನು ಗಮನಿಸಿದ್ರಿ. ಮೆಸೇಜ್ ಕ್ಲಿಯರು. ಸುಮಲತಾ ಅಂಬರೀಶ್ ಅವರು ಇವತ್ತು ತಮ್ಮ ರಾಜಕೀಯ ಜೀವನದ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿದ್ದಾರೆ ಅನ್ನೋದು ಅವರ ಮಾತಿನಲ್ಲೇ ಸ್ಪಷ್ಟವಾಗಿದೆ. ದೇವರ ಅಂದರೆ ಅಂಬರೀಶ್ ಅವರು ಇದ್ದಾಗಲೂ ಕೂಡ ಕಾಳಿಕಾಂಬಾ ದೇವಿಯ ದರ್ಶನಕ್ಕಾಗಿ ಬರ್ತಾ ಇದ್ವಿ, ಅವರ ಮೊದಲ ಎಲೆಕ್ಷನ್ನಲ್ಲೂ ಕೂಡ ಇಲ್ಲಿಗೆ ಬಂದಿದ್ವಿ ಅನ್ನೋದನ್ನು ಕೂಡ ಅವರು ರೀಕಾಲ್ ಮಾಡಿಕೊಂಡ್ರು, ಅಂದರೆ ಸ್ಮರಿಸಿದರು ಆ ಸಂದರ್ಭದ ದಿನಗಳನ್ನು. ಒಟ್ಟಲ್ಲಿ ಸುಮಲತಾ ಅಂಬರೀಶ್ ಅವರ ನಿರ್ಧಾರ ಇವತ್ತು ಕ್ಲಿಯರ್ ಆಗತ್ತೆ ಅನ್ನೋದು ಸ್ಪಷ್ಟ.
ರಕ್ತಜನ್ಮ ವಿಕೃಜನ್ಮ ಶುಕ್ರಜನ್ಮ ಶ್ರೀಧರಾನ್ಮ ದಿವ್ಯಕೃಷ್ಣ ಧಾನ್ಯಲಕ್ಷ್ಮೀನ್ಮ ಧನಲಕ್ಷ್ಮೀನ್ಮ ಧೈರ್ಯಲಕ್ಷ್ಮೀನ್ಮ ಸೌಭಾಗ್ಯಲಕ್ಷ್ಮೀ ಚಂಡ್ಯನ್ಮ ಚಾಮುಂಡ್ಯನ್ಮ ದುರ್ಗ್ಯನ್ಮ ದುಂದುಭ್ಯನ್ಮ ರಾಜರಾಜೇಶ್ವ ಬ್ರಹ್ಮಸ್ವರೂಪೇನ್ಮ ಶಕ್ತಿಸ್ವರೂಪೇನ್ಮ ಆದಿಸ್ವರೂಪೇನ್ಮ ಸರ್ವಾಲಂಕಾರ ಪುರುಷೇ ಕಾರಕಾತ್ಮ. ಸುಮಲತಾ ಅಂಬರೀಶ್ ಅವರ ನಿರ್ಧಾರ ಕ್ಲಿಯರ್ ಇದೆ. ಅವರು ಸ್ಪಷ್ಟವಾಗಿ ಹೇಳಿದರು, ನಾನು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀನಿ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳಿದರು. ಆ ಕಾರಣಕ್ಕಾಗಿ ಸುದ್ದಿಗೋಷ್ಠಿಯ ಮೇಲೆ ಇಟ್ಟಿರುವಂಥ ನಿರೀಕ್ಷೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಸರ್ ದೇವ್ರಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊ. ಅಲ್ಲ ಯಾರ ಹೆಸರಲ್ಲಿ ಪೂಜೆ ಸಲ್ಲಿಸಿದ್ರಿ, ಏನಂತ ಬೇಡ್ಕೊಂಡ್ರಿ ಮೇಡಮ್? ಅದನ್ನೆಲ್ಲ ಹೇಳಕ್ಕಾಗುತ್ತೆ ಪೂಜೆ ಏನಂತ ಬೇಡ್ಕೊಂಡಿದ್ವಿ ಅಂತ. ಮೇಡಮ್ ಪೂಜೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊ. ಇಲ್ಲ, ಅಂಬರೀಶ್ ಅವರು ಇದ್ದಾಗಲೂ ಕೂಡ ಸಾಕಷ್ಟು ಬಾರಿ ಭೇಟಿಯನ್ನು ನೀಡಿದ್ರಿ, ದೇವರಿಗೆ ಹರಕೆಯನ್ನು ಸಲ್ಲಿಸಿದ್ರಿ, ತಮ್ಮ ಚುನಾವಣೆ ಸಂದರ್ಭದಲ್ಲೂ ಕೂಡ ಪೂಜೆ ಸಲ್ಲಿಸಿದ್ರಿ. ಈಗ ಹೇಗಿತ್ತು ಮೇಡಮ್ ಇವತ್ತು? ಏನೇ ಒಂದು ಹೆಜ್ಜೆ ಇಡಬೇಕಾದ್ರೆ ನಾವು ನಂಬಿರೋ ದೇವರ ಹತ್ರ ಬಂದು ನಾವು ಒಂದು ಆಶೀರ್ವಾದ ಕೇಳ್ಕೊಂಡು ಹೋಗೋದು ಅಷ್ಟೇ. ಅದಕ್ಕಿಂತ ಏನು ಹೆಚ್ಚಾಗೇನಿಲ್ಲ. ಓಕೆ, ಈಗ ತುಂಬಾ ನಂಬಿಕೆ ಇಡುವಂತಹ ದೇವರು ಕಾಳಿಕಾಂಬಾ ತಾಯಿ ಸಾಕಷ್ಟು ಬಾರಿ ಸಾಕಷ್ಟು ಆಶೀರ್ವಾದ ಮಾಡಿದಾಳೆ ತಾಯಿ ನಮಗೆ. ಅದು ಅಂಬರೀಷ್ ಅವರ ಚುನಾವಣೆ, ಈಗ ನನ್ನ ಚುನಾವಣೆ ಅಲ್ಲ. 2013 ಅಂಬರೀಷ್ ಅವ್ರ ಚುನಾವಣೆ, ಅದಕ್ಕೆ ಮೊದಲು ಅವ್ರ ಚುನಾವಣೆಗಳಲ್ಲಿ ಯಾವುದೇ ಒಂದು ನಾವು ಹೊಸ ಹೆಜ್ಜೆ ಇಡುವಾಗ ಈಗ ಕಾಳಿಕಾಂಬಾ ದೇವಿ ದೇವಸ್ಥಾನಕ್ಕೆ ಬಂದು ನಾವು ಆಶೀರ್ವಾದವನ್ನು ಪಡೆದು ಹೋಗಿದ್ವಿ. ಅಂದ್ರೆ ಮೇಡಮ್ ಇವತ್ತು ಪೂಜೆ ಸಲ್ಲಿಸಿದ್ದು ಹೊಸ ಹೆಜ್ಜೆ ಇಡ್ಲಿಕ್ಕೆ? ಖಂಡಿತ ಹೊಸ ಹೆಜ್ಜೆ ಇಡ್ಲಿ. ಓಕೆ, ಹೂ ಬಿತ್ತು ಅಂತ ಮಾಹಿತಿ ಎಲ್ಲ ಒಳ್ಳೇದೇ ಆಗುತ್ತೆ, ಬನ್ನಿ. ಶುಭ ಆಗುತ್ತೆ ಅಂತ. ಶುಭ ಆಗುತ್ತೆ. ಆಗ್ಬೋದು ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.